ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಇವತ್ತು ನಾನು ತೋರಿಸ್ಕೊಡ್ತೇನೆ ನಿಮ್ಗೆ ಉತ್ತರ ಕರ್ನಾಟಕದ ತಾಲಿಪಟ್ಟಿ. ಇದಕ್ಕೆ ಬೇಕಾಗೋದು ಒಂದು ಬೀಟ್ರೂಟ್ನ ತೆರೆದಿಟ್ಕೊಂಡಿನಿ, ಒಂದು ಈರುಳ್ಳಿ, ಗಜ್ಜರಿ, ನಿಮ್ಮ ಮನೆಗೆ ಏನೇನು ತರಕಾರಿ ಇತ್ತಲ್ಲ ಎಲ್ಲ ತೆರೆದಿಟ್ಕೋಬೋದು ರೀ ಇದಕ್ಕೆ. ಆಮೇಲೆ ನೀವೇನೇನು ವೆಜಿಟೇಬಲ್ಸ್ ಹಾಕ್ತೀರಿ ಎಲ್ಲ ಹಾಕ್ಬೋದು. ಇದಕ್ಕೆ ಒಂದು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಇಟ್ಕೊಂಡೆ ನಾನು. ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳು ತಿನ್ನಂಗಿಲ್ಲ ಅಂತ ಮೆಣಸಿನ್ಕಾಯಿ ಪೇಸ್ಟು, ಸೌಂತಿಕಾಯಿ, ಗಜರಿ, ರೆಡ್ ಗಡ್ಡಿ, ಉಳ್ಳಾಗಡ್ಡಿ ಎಲ್ಲ ಹಾಕಿ ತೆರೆದು ಇಟ್ಕೊಂಡೇನಿ ರೀ. ಇದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡೇನಿ, ಅದನ್ನ ಸಣ್ಣಗೆ ಕಟ್ ಮಾಡಿ ತೊಳೆದ ಇಟ್ಕೊತೀನಿ ರೀ. ಇಟ್ಕೊಂಡ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಆಗಳ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕೋರಿ. ಆಮೇಲೆ ನೀವು ಇದಕ್ಕೆ ಬೇಕಂದ್ರೆ ನೀವು ಟೊಮೆಟೊನೂ ಹಾಕೋಬೋದು ರೀ. ಮೆಣಸಿನ್ಕಾಯಿ ಬೇಡಪ್ಪ ಮಕ್ಳಿಗೆ ಬರತ್ತೆ ಬಾಯಾಗ ಖಾರ ಆಗತ್ತಂದ್ರೆ ನಾ ಪೇಸ್ಟ್ ಮಾಡಿ ಹಾಕಿರ್ತೀನಿ. ಇದಕ್ಕೆ ನೀವು 2 ಕಪ್ಪು ಗೋಧಿ ಹಿಟ್ಟು ಹಾಕೋರಿ. 2 ಕಪ್ ಗೋಧಿ ಹಿಟ್ಟು ಹಾಕೋರಿ, ವೀಟ್ ಫ್ಲೋರ್ ಅಂತಾರಲ್ಲ ಹಾಕೋರಿ. ಆಮೇಲೆ 1 ಕಪ್ ಏನೈತಲ್ಲ ರೀ, 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಜೋಳದ ಹಿಟ್ಟು ಹಾಕೊಂಡೆ ನಾ. ಅರ್ಥ ಆಯ್ತು ರೀ? ಅದನ್ನೆಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋರಿ, ಸ್ವಲ್ಪ ಸಾಫ್ಟ್ ಇರಲಿ, ಅಷ್ಟು ಗಟ್ಟಿ ಬೇಡ. ಎಣ್ಣೆ ಹಚ್ಕೊಂಡು ರೌಂಡ್ ಮಾಡಿ ಇಟ್ಕೊಂಡೆ ನಾ, ಪದೇ ಪದೇ ಕೈಗೆ ಹತ್ತತ್ತು ಅಂಥೇಳಿ ಇಷ್ಟು ರೌಂಡ್ ಬಾಲ್ಸ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡಿನಿ. ಎಣ್ಣೆ ಹಚ್ಕೊಂಡೆ ತಟ್ಕಾತೇನೆ ನಾನು. ನೀವು ಹೆಂಗೆ ಇದನ್ನು ಹಾಕೋತಿರಲ್ಲ, ಅಕ್ಕಿ ರೊಟ್ಟಿ ತಟ್ಕೋತಿರಲ್ಲ ಹಂಗೆ ತಟ್ಕೋತೀರಿ ನಿಧಾನವಾಗಿ. ಸ್ವಲ್ಪ ಬಿಸಿನೀರು ಹಾಕೊಂಡ್ರ ನಂತರ ಇನ್ನೂ ಬಿರುಕ ಬಿಡಂಗಿಲ್ಲ ರೀ ನಿಮ್ಗೆ. ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೋರಿ ಇದನ್ನು. ನಮ್ಮ ಮಕ್ಕಳಿಗೆ ಇಷ್ಟ ಆಗಲಿ ಅಂಥೇಳಿ ಕಾರ್ನು ಆ್ಯಡ್ ಮಾಡ್ಕೊಂಡಿನಿ. ನೀವು ಬಿಳಿ ಎಳ್ಳು ಹಾಕೋಬೋದು. ಇದು ಬೇಯ್ದ್ಮೇಲೆ ಮೊಸರು ಜೊತೆ ತಿನ್ನಕ್ಕೆ ಕೊಟ್ರೆ ಮಸ್ತ್ ಇರ್ತೈತೆ ನೋಡ್ರಿ. ನಮ್ಮ ಕಡೆ ಅಂತೂ ವಾರಕ್ಕೊಮ್ಮೆ ಬೇಕೇ ಬೇಕ್ರಿ ಇದು. ನನ್ನ ಮಗ ಕಾರ್ನ್ ಹಾಕಿದ್ದಕ್ಕೆ ತುಂಬ ಇಷ್ಟ ಆಯಿತು. ಈ ಥರ ನೀವು ಬಿಳಿ ಎಳ್ಳು ಹಾಕೋರಿ, ಏನೋ ಒಂದು ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಥರ ಮಾಡಿ ನಂಗೆ ಹೆಂಗಾಗಿತ್ತು ನಮ್ಮ ಸ್ಟೈಲ್ ತಾಲಿಪಟ್ಟು ನೀವೇನಂತೀರ ಅನ್ನೋದು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು.